ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 27ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 28 ಶುರು ಮಾಡೋಣ. ದಿನಗಳು ಸದ್ದಿಲ್ಲದೆ ಸಾಗಿದ್ದವು. ಭರತ್ನ ಸಸ್ಪೆಂಡ್ ಮಾಡಿ 1 ತಿಂಗಳು ಕಳೆದಿತ್ತು. ಪನಿಷ್ಮೆಂಟ್ ಅವಧಿ ಮುಗಿದಿದ್ದರಿಂದ ಈಗ ಬೆಳಗ್ಗೆ ಕಾಲೇಜಿಗೆ ಬರುತ್ತಿದ್ದ, ಮಧ್ಯಾಹ್ನದಿಂದ ಬಟ್ಟೆ ಅಂಗಡಿಗೆ ಹೋಗುತ್ತಿದ್ದ, ರಾತ್ರಿ ಬಂದು ಎಕ್ಸಾಮ್ ಸಲುವಾಗಿ ಓದಿಕೊಳ್ಳುತ್ತಿದ್ದ. ಕಾಲೇಜಿನಲ್ಲಿ ಭರಣಿ ಎದುರು ಭರತ್ ಬಂದರೆ ಸಾಕು, ಮೂತಿ ತಿರುವಿ ಹೋಗುತ್ತಿದ್ದಳು. ಆದರೆ ಭರತ್ ಮಾತ್ರ ಇದಕ್ಕೆ ಯಾವ ರೆಸ್ಪಾನ್ಸ್ ಮಾಡದೆ ಮುಗುಳು ನಕ್ಕು ಅಲ್ಲಿಂದ ಸರಿದು ಹೋಗುತ್ತಿದ್ದ. ಚರಣ್ಗೆ ಭರತ್ ನಡೆ ವಿಚಿತ್ರ ಅನ್ನಿಸ್ತಿತ್ತು. ಅವಳು ಕಂಡ್ರೆ ವೈಲೆಂಟ್ ಆಗೋನು ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿತ್ತು. ಅದಕ್ಕೆ ಇವತ್ತೇನೇ ಆಗಲಿ ಭರಣಿ ಇವನದು ಏನು ಕತೆ ಅಂತ ಕೇಳಬೇಕು ಎಂದು ಡಿಸೈಡ್ ಮಾಡಿ ಅವನು ಬಟ್ಟೆ ಅಂಗಡಿಯಿಂದ ಬರುತ್ತಿದ್ದ ಹಾಗೆ ತನ್ನ ಪ್ರಶ್ನಾವಳಿಗಳನ್ನು ಶುರು ಮಾಡಿದ್ದ. ಮಗ, ನಾನು ನಿನ್ನನ್ನು ಏನೋ ಕೇಳಬೇಕು ಎಂದಾಗ, ಲೇ ಚರಣ್, ಈಗಷ್ಟೇ ಬಂದಿದ್ದಾನೆ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಬಿಡೋ ಎಂದ ಪ್ರಶಾಂತ್ಗೆ. ಏನು ಹೇಳಬೇಕು, ಯಾವ ವಿಷಯದ ಬಗ್ಗೆ ಎಂದು ಕೇಳಿದ ಭರತ್ಗೆ, ಅದು ನಿನ್ನ ಮತ್ತು ಭರಣಿ ಮಧ್ಯೆ ಏನು ನಡೀತಿದೆ ಅಂತ ಎಂದು ಕೇಳಲು, ನನ್ನ ಮತ್ತು ಅವಳ ಮಧ್ಯೆ ಏನು ನಡೆಯುತ್ತೆ ಎಂದು ಮರು ಪ್ರಶ್ನೆ ಮಾಡಿದಾಗ, ಅದನ್ನು ನೀನು ಹೇಳು ಎಂದ ಚರಣ್ಗೆ, ಏನೂ ಇಲ್ಲ ಎಂದ ತಣ್ಣಗೆ. ಹೌದಾ, ಅವಳು ನಿನ್ನನ್ನು ಕಣ್ಣಲ್ಲೇ ನುಂಗೋ ಥರ ನೋಡ್ತಾಳೆ, ನೀನು ಸ್ಮೈಲ್ ಮಾಡ್ತೀಯ, ಇಬ್ಬರಲ್ಲೂ ಮಾತಿಲ್ಲ ಕತೆ ಇಲ್ಲ. ಇದು ಹೇಗಿದೆ ಅಂದರೆ, ಅವನಲ್ಲಿ ಓ ಇವಳಿಲ್ಲಿ ಆ ಮಾತಿಲ್ಲ, ಓ ಕತೆ ಇಲ್ಲ ಆ ಅನ್ನೋ ಫಿಲ್ಮ್ ಹೀರೋಯಿನ್ ಕ್ಯಾರೆಕ್ಟರ್ ಥರ ಆಗಿದೆ ಎಂದಾಗ, ಲೇ ಚರಣ್, ಅದರಲ್ಲಿ ಹುಡುಗಿ ಮೌನವಾಗಿ ಪ್ರೀತಿ ತುಂಬಿದ ಕಣ್ಗಳಿಂದ ಹೀರೋನ ನೋಡ್ತಿರ್ತಾಳಲ್ವ, ಆದರೆ ಇಲ್ಲಿ ಭರಣಿ ಇವನನ್ನು ಕಣ್ಣಲ್ಲೇ ನುಂಗೋ ಥರ ನೋಡ್ತಾಳೆ ಅಂತ ಹೇಳ್ತಿದ್ಯಾ. ಹಾಗಾದರೆ ಈ ಹಾಡಿಗೆ ಇವರಿಬ್ಬರು ಕ್ಯಾರೆಕ್ಟರ್ ಹೇಗೋ ಸೂಟ್ ಆಗುತ್ತೆ ಎಂದು ಪ್ರಶಾಂತ್ ತಲೆ ಕೆರೆದುಕೊಳ್ಳುತ್ತಾ ಕೇಳಲು, ಅದೊಂದು ಚೇಂಜಸ್ ಬಿಟ್ಟರೆ ಇವರಿಬ್ಬರ ಕತೆ ಹಾಗೆ ಆಗಿದೆ ಎಂದವನಿಗೆ. ಅವತ್ತು ಆ ವಿಡಿಯೋ ಇಟ್ಕೊಂಡು ಹೆದರಿಸಿ ನಿನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡಿದ್ನಲ್ಲ, ಅದಕ್ಕೆ ಅವಳಿಗೆ ನನ್ನ ಮೇಲೆ ಕೋಪ, ಅದಕ್ಕೆ ಕಣ್ಣಲ್ಲೇ ನುಂಗೋ ಥರ ನೋಡೋದು ಎನ್ನಲು, ಆದರೆ ನನಗೆ ಯಾಕೋ ಟ್ರ್ಯಾಕ್ ಬೇರೆ ಕಡೆ ಹೋಗ್ತಿರೋ ಹಾಗೆ ಅನ್ನಿಸ್ತಿದೆ ಎಂದ ಚರಣ್ಗೆ. ಬೇರೆ ಟ್ರ್ಯಾಕ್ ಅಂದರೆ ಪ್ರಶಾಂತ್ ಅರ್ಥವಾಗದೆ ಕೇಳಿದ. ಇಬ್ಬರದು ಲವ್ವಿ ಡವ್ವಿ ಶುರುವಾಗಿದೆಯಾ ಅಂತ ಡೌಟು ಕಣೋ ಎನ್ನಲು, ಬರೀ ಇಂಥವೇ ಅಲ್ವಾ ನಿನ್ನ ತಲೆಗೆ ಬರೋದು ಎಂದು ತಲೆಗೊಂದು ಮೊಟಕಿ ಬಾತ್ರೂಮ್ ಸೇರಿದ ಫ್ರೆಶ್ ಅಪ್ ಆಗಲು ಭರತ್ ಫ್ರೆಶ್ ಅಪ್ ಆಗಿ ಬಂದು ಹಾಸಿಗೆ ಮೇಲೆ ಉರುಳಲು, ಮಗ ಊಟ ಮಾಡಲ್ವೇನೋ ಎಂದು ಕೇಳಿದರೆ, ಯಾಕೋ ಹಸುವಿಲ್ಲ ಮಗ ಎಂದವನಿಗೆ. ನೋಡು ಇದನ್ನೇ ಪ್ರೇಮ ಜ್ವರ ಅನ್ನೋದು ಎಂದ ಚರಣ್ಗೆ. ಕರ್ಮ ಗುರು ಎಂದು ಗೊಣಗಿ, ಲೇ ಚರಣ್, ಈಗ ತೆಪ್ಪಗೆ ಬೀಳದೆ ಹೋದರೆ ಎತ್ತಿ ಆಚೆ ಹಾಕ್ತೀನಿ ಮಗನೇ, ಚಳಿಲಿ ಬಿದ್ಕೋ, ಆಗ ಗೊತ್ತಾಗತ್ತೆ ಎಂದ ಕೋಪದಿಂದ ಭರತ್. ಲೇ ಮಗ, ನಿಜ ಹೇಳೋ, ನಿನಗೆ ಭರಣಿ ಮೇಲೆ ಲೈಟಾಗಿ ಲವ್ ಶುರುವಾಗಿಲ್ವೇನೋ ಎಂದು ಕೇಳಿದರೆ, ಪ್ರೀತಿ ಗೀತಿ ಆ ಥರ ಏನಿಲ್ಲ ಮಗ, ನೀನೇನೋ ಇಮ್ಯಾಜಿನ್ ಮಾಡ್ಕೋಬೇಡ. ಎಕ್ಸಾಮ್ಸ್ ಹತ್ತಿರ ಬರ್ತಿವೆ, ಅದ್ರ ಬಗ್ಗೆ ಯೋಚನೆ ಮಾಡು, ಅದು ಬಿಟ್ಟು ನನ್ನ ಭರಣಿ ಬಗ್ಗೆ ಯೋಚನೆ ಮಾಡಬೇಡ ಎಂದಾಗ ಚರಣ್ ಮತ್ತೆ ಆ ವಿಷಯದ ಬಗ್ಗೆ ಮಾತನಾಡದೆ ಮಲಗಿದ. ಬೆಳಿಗ್ಗೆ ಎದ್ದಾಗ ರಾಜಾರಾಮ್ ಅವರು ತುಂಬ ಟೆನ್ಷನ್ನಲ್ಲಿದ್ದರು. ಬೇರೆ ಬ್ಯಾಂಕ್ನವರಿಗೆ ಕಾಲ್ ಮಾಡಿ ತಮ್ಮ ಅಕೌಂಟ್ ಬಗ್ಗೆ ವಿಚಾರಿಸುತ್ತಿದ್ದರು. ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡಿದೇ ಆಗಾಗ ಯಾರಿಗೋ ಕರೆ ಮಾಡಿ ಮಾತನಾಡುತ್ತಿದ್ದರು. ಭರಣಿ ರೆಡಿಯಾಗಿ ತಿಂಡಿ ತಿಂದು ಕಾಲೇಜ್ಗೆ ಹೋಗೋದಕ್ಕೆ ಎಂದು ತನ್ನ ರೂಮಿನಿಂದ ಆಚೆ ಬಂದಾಗ ರಾಜಾರಾಮ್ ಅವರು ಶತಪಥ ತಿರುಗಾಡುತ್ತಿದ್ದುದನ್ನು ನೋಡಿ, ಡ್ಯಾಡಿ ಏನಾಯಿತು, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಎನಿಥಿಂಗ್ ಸೀರಿಯಸ್ ಎಂದು ಕೇಳಲು, ನಥಿಂಗ್ ಬೇಬಿ, ಬಿಸ್ನೆಸ್ ಬಗ್ಗೆ ಅಷ್ಟೇ, ಅಂಥ ಸೀರಿಯಸ್ ಏನಿಲ್ಲ ಎಂದು ಹೇಳಿದಾಗ, ಆರ್ ಯು ಶೋರ್ ಡ್ಯಾಡಿ ಎನ್ನಲು, ಎಸ್ ಅಫ್ಕೋರ್ಸ್ ಬೇಬಿ, ನಂದು ಆಫೀಸ್ ಟೆನ್ಷನ್ ಇದ್ದಿದ್ದೆ, ನೀನದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಂದರು. ಯಾ ಶೋರ್ ಡ್ಯಾಡಿ ಎಂದು ತಿಂಡಿ ತಿಂದು ಕಾಲೇಜ್ ಕಡೆ ಮುಖ ಮಾಡಿದಳು. ರಾಜಾರಾಮ್ ಆಫೀಸ್ ಒಳಗಡೆ ಕಾಲಿಡುತ್ತಿದ್ದ ಹಾಗೆ ದಂಗಾಗಿ ಹೋದರು. 2 ದಿನದ ಹಿಂದೆಯಷ್ಟೇ ಇದ್ದ ಪೂರ್ತಿ ಸ್ಟಾಫ್ಗಳು ಇಂದು ಇಲ್ಲ, ಎಲ್ಲರೂ ಬದಲಾಗಿದ್ದರು. ಅದನ್ನು ನೋಡಿ ಶಾಕ್ ಆಗಿ ಹೋದರು. ಕ್ಷಣ ಈ ಆಫೀಸ್ ತಮ್ಮದೇನಾ ಅನ್ನೋ ಅನುಮಾನ ಮೂಡಿ ಮರೆಯಾಯಿತು, ಅಷ್ಟು ಬದಲಾವಣೆ ಆಗಿತ್ತು. ರಾಜಾರಾಮ್ ಬಿಸ್ನೆಸ್ ಬಗ್ಗೆ ದೆಹಲಿಯಲ್ಲಿ ಮೀಟಿಂಗ್ ಇದ್ದ ಕಾರಣ 2 ದಿನಗಳ ಕಾಲ ಗಿರೀಶ್ ಅವರಿಗೆ ಅದರ ಜವಾಬ್ದಾರಿ ವಹಿಸಿ ಹೋಗಿದ್ದರು. ಇದೇನಿದು, ನಾನು ಮೀಟಿಂಗ್ ಹೋಗಿ ಬರೋ ಅಷ್ಟರಲ್ಲಿ ಎಲ್ಲ ಬದಲಾಗಿ ಹೋಗಿದೆ, ಇದು ಹೇಗೆ ಸಾಧ್ಯ ಎಂದುಕೊಂಡು ಮೊದಲು ಗಿರಿನ ವಿಚಾರಿಸಬೇಕು ಎಂದು ತಮ್ಮ ಕ್ಯಾಬಿನ್ಗೆ ಹೋದಾಗ, ಅಲ್ಲಿ ಗಿರೀಶ್ ರಾಜಾರಾಮ್ ಅವರ ಚೇರ್ ಮೇಲೆ ಒಂದು ಕಾಲನ್ನು ಇಳಿಬಿಟ್ಟು ಅದರ ಮೇಲೆ ಇನ್ನೊಂದು ಕಾಲು ಅಡ್ಡ ಹಾಕಿ ಅಲ್ಲಾಡಿಸುತ್ತಾ ಕುಳಿತಿದ್ದ. ರಾಜಾರಾಮ್ ಅವರು ಒಳಬರುತ್ತಿದ್ದ ಹಾಗೆ, ವೆಲ್ಕಮ್ ರಾಜಾರಾಮ್, ಹೇಗಿದೆ ನನ್ನ ಹೊಸ ಆಫೀಸ್ ಎಂದು ಕೇಳಿದರೆ, ಏನು, ನಿನ್ನ ಹೊಸ ಆಫೀಸಾ ಎಂದು ಶಾಕ್ ಆದರು. ಎಸ್, ನನ್ನ ಹೊಸ ಆಫೀಸ್ ಎನ್ನಲು, ಏನು ಹೇಳ್ತಿದ್ಯಾ,
ಎಂದು ಕೋಪದಿಂದ ಹಲ್ಲು ಕಡಿಯುತ್ತಾ ಕೇಳಿದರು. ಕೂಲ್ ಕೂಲ್ ರಾಜಾರಾಮ್, ಬಿ ಪಿ ಯಾಕೆ ರೇಸ್ ಮಾಡ್ಕೊಳ್ತೀಯ? ಈ ಕಂಪ್ನಿ ನಂದು ಒಂದೇ ಎಂದಾಗ, ನಿನ್ನ ಕಂಪ್ನಿ? ಇದು ಹೇಗೆ ನಿನ್ನ ಕಂಪ್ನಿ ಆಗತ್ತೆ? ಹಗಲು ರಾತ್ರಿ ಅಂದೇ ಕಂಪನಿಯ ಯಜಮಾನ ಅನ್ನೋದನ್ನು ಮರೆತು ಒಬ್ಬ ಸಾಮಾನ್ಯ ಕೆಲಸದ ಥರ ದುಡಿದಿದ್ದೀನಿ. ನನ್ನ ಪರಿಶ್ರಮದ ಫಲ ಈ ಕಂಪನಿ ಎಂದು ಗುಡುಗಿದರು ಕೋಪದಿಂದ. ನೀನು ಹೇಳಿದ್ದೆಲ್ಲವೂ ನಿಜ ಆದರೆ ಈಗ ಈ ಕಂಪ್ನಿ ನಂದು, ನಾನಿದ್ರ ಬಾಸ್ ಎಂದು ಕಾಲು ಅಲ್ಲಾಡಿಸುತ್ತಾ ಹೇಳಲು, ಏನೋ ಬೊಗಳ್ತಿದ್ಯಾ ನಾಯಿ ಎಂದು ಅವನ ಕಾಲರ್ ಪಟ್ಟಿ ಹಿಡಿಯಲು, ಯಾಕಷ್ಟೊಂದು ಗಂಟ್ಲು ಹರ್ಕೊಳ್ತೀಯಾ ಎಂದು ನಾಜೂಕಾಗಿ ರಾಜಾರಾಮ್ ಅವರ ಕೈಯನ್ನು ತನ್ನ ಕೊರಳ ಪಟ್ಟಿಯಿಂದ ಬಿಡಿಸಿಕೊಂಡು ಅವರ ಮುಂದೆ ಒಂದು ಫೈಲ್ನ ಹಿಡಿದ. ಇದೇನಿದು ಎಂದು ನೋಡುತ್ತಾ ಗೊಂದಲದಲ್ಲೇ ಕೇಳಿದರು. ತೆಗೆದು ನೋಡು, ನಿನಗೇ ಗೊತ್ತಾಗತ್ತೆ ಎಂದಾಗ ರಾಜಾರಾಮ್ ಅವರು ಆ ಫೈಲ್ ತೆಗೆದು ನೋಡಿದಾಗ ಆಘಾತವಾಗಿತ್ತು. ಕ್ಷಣ ತಮ್ಮ ಕಣ್ಣು ತಾವೇ ನಂಬದಾದರು. ಇದು ಹೇಗೆ ಸಾಧ್ಯ ಎಂದರು ಆಘಾತವಾಗಿ. ಹೇಗೆ ಸಾಧ್ಯ ಅಂದರೆ, ನೀನೇ ನಿನ್ನ ಕೈಯಾರೆ ಸೈನ್ ಹಾಕಿ ಖುಷಿಯಿಂದ ನನ್ನ ಹೆಸರಿಗೆ ಮಾಡಿದ ಡಾಕ್ಯುಮೆಂಟ್ಸ್ಗಳಿವು ಎಂದಾಗ, ಯು ಬಾಸ್ಟರ್ಡ್, ನಾನು ಯಾವ ಸೈನ್ ಹಾಕಿಕೊಟ್ಟೆ? ಈ ಕಂಪ್ನಿಯಲ್ಲಿ ನಿಂದು ಬರೀ 25% ಶೇರ್ಸ್ ಇರೋದು, ಆದರೆ ನಂದು 75% ಶೇರ್ಸ್ ಇದೆ. ಹಾಗಿದ್ಮೇಲೆ ಈ ಕಂಪ್ನಿ ನಿಂದು ಹೇಗಾಗತ್ತೆ? ಯು ಚೀಟ್, ನಂಗೆ ಮೋಸ ಮಾಡ್ತೀಯಾ, ನಂಬಿಕೆ ದ್ರೋಹಿ ಎಂದು ಕಿರುಚಿ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿ ಹೊಡೆಯಲು ಕೈ ಎತ್ತಿದಾಗ, ಯು ರಾಸ್ಕಲ್, ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತೀಯ? ನನ್ನ ಕಂಪ್ನಿಗೆ ಬಂದು ನನ್ನ ಮೇಲೆ ಕೈ ಮಾಡುವಷ್ಟು ಧೈರ್ಯನಾ ನಿನಗೆ ಎಂದು ಜೋರಾಗಿ ತಳ್ಳಿದ. ಏ ಪಾಪಿ, ಯಾಕೋ ಹೀಗೆ ಮಾಡಿದೆ? ಗೆಳೆಯ ಅಂತ ವಿಶ್ವಾಸದಿಂದ ನನ್ನ ಕಂಪ್ನಿಯಲ್ಲಿ ಪಾರ್ಟ್ನರ್ ಮಾಡ್ಕೊಂಡಿದ್ದಕ್ಕೆ ಇಡೀ ಕಂಪ್ನಿನೇ ನಿನ್ನ ಹೆಸರಿಗೆ ಮಾಡ್ಕೊಂಡಿಯಲ್ಲ, ಅಂಥದ್ದು ಏನು ಅನ್ಯಾಯ ಮಾಡಿದ್ದೆ ನಾನು ನಿನಗೆ? ಹೇಳೋ, ಏನು ಅನ್ಯಾಯ ಮಾಡಿದ್ದೆ ಎಂದು ಕೇಳಿದರೆ, ಪಾಪ ನೀನು ಏನು ಅನ್ಯಾಯ ಮಾಡಿಲ್ಲ ನಿಜ, ಆದರೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡು ಅಂದರೆ ಅವಳು ಒಪ್ಪಿದ್ರೆ ಮಾತ್ರ ಈ ಮದುವೆ, ಇಲ್ಲದೆ ಹೋದರೆ ಇಲ್ಲ ಅಂದೆ ಅಲ್ವಾ ಎನ್ನಲು, ಅದರಲ್ಲಿ ಏನು ತಪ್ಪು? ಜೀವನ ಮಾಡಬೇಕಾದವಳು ಅವಳ ಸಂಗಾತಿ ಆಯ್ಕೆ ಅವಳಿಗೇ ಬಿಟ್ಟಿದ್ದು ಎಂದರೆ, ಅದೇ ನೀನು ಮಾಡಿದ ತಪ್ಪು. ನಿನ್ನ ಮಗಳಿಗೆ ತಿಳಿಸಿ ಹೇಳಿ ರಂಜಿತ್ ಜೊತೆ ಮದುವೆಗೆ ಒಪ್ಪಿಸ್ಬೇಕಿತ್ತು. ಏನೋ ನಿನ್ನ ಮಗಳು ಸುಂದರವಾಗಿದ್ದಾಳೆ ಅಂತ ಒಂದು ಮುತ್ತು ಕೊಡೋದಕ್ಕೆ ಬಂದರೆ ಪಬ್ಬಲ್ಲಿ ಎಲ್ಲರೆದುರು ಅವನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ಲು. ಅಷ್ಟೇ ಅಲ್ಲದೆ ನನ್ನ ಮಗನ ಅನ್ಕಲ್ಚರ್ಡ್ ಬ್ರೂಟ್ ಅಂತ ಹೇಳ್ತಾಳೆ ಅಂದರೆ ಎಷ್ಟು ಕೊಬ್ಬಿರಬೇಡ. ಇನ್ನು ನೀನು, ನಾನು ನಮ್ಮ ಕಂಪ್ನಿಗೆ ತಪ್ಪು ಹೋಗ್ತಿದ್ದ ಪ್ರಾಜೆಕ್ಟ್ನ ಹೇಗೋ ಮಾಡಿ ನಮ್ಮ ಕಂಪ್ನಿಗೆ ಸಿಗೋ ಹಾಗೆ ಮಾಡಿದ್ರೆ ಅನ್ಯಾಯದಿಂದ ಈ ಪ್ರಾಜೆಕ್ಟ್ ಪಡ್ಕೊಂಡಿದ್ದೀಯಾ, ಇದನ್ನು ನಮ್ಮ ರೈವಲ್ ಮಂಜುನಾಥ್ ಕಂಪ್ನಿಗೆ ಕೊಡು ಅಂತ ಹೇಳಿದೆ. ನಾನು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಈಗಿಂದೀಗ ನಿನ್ನ ಶೇರ್ಸ್ ತೊಗೊಂಡು ಆಚೆ ಹೋಗುವಂಥ ಅವಮಾನ ಮಾಡ್ತೀಯಾ? ಅದಕ್ಕೆ ಈ ರೀತಿ ಮಾಡಿದ್ದು ಎಂದು ಕೋಪದಿಂದ ಹಲ್ಲು ಕಡಿಯುತ್ತಾ ಹೇಳಿ ಕ್ಷಣ ನಿಂತು ನಗುತ್ತಾ, ರಾಜಾರಾಮ್, ನಿನಗೆ ಇನ್ನೊಂದು ವಿಷಯ ಹೇಳಬೇಕು ಎಂದಾಗ ರಾಜಾರಾಮ್ ಅವರು ಏನು ಎನ್ನುವಂತೆ ನೋಡಿದರು. ಈಗ ನೀನಿರೋ ಭರಣಿ ಮ್ಯಾನ್ಷನ್ ಕೂಡ ನನ್ನದು. ನಿನಗಿವತ್ತೊಂದೇ ದಿನ ಟೈಮ್. ಅಪ್ಪ ಮಗಳು ನಿಮ್ಮ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಿ ಎನ್ನಲು, ಹೇಗಿರಿ? ಹೋಗು ಅಂದರೆ ಎಲ್ಲಿಗೋ ಹೋಗೋದು ಎಂದು ಕೇಳಿದಾಗ, ಎಲ್ಲಿಗಾದರೂ ಹಾಳಾಗಿ ಹೋಗಿ. ನೀನು ನಿನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಪಾಪ ಎಂದು ವ್ಯಂಗ್ಯ ಮಾಡಿದ. ಹೇಗಿರಿ, ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೋ, ಸುಮ್ಮನೆ ಬಿಡಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ ಎಂದು ಕೂಗಾಡಲು ಗಿರೀಶ್ ತಕ್ಷಣ ಸೆಕ್ಯೂರಿಟಿ ಎಂದು ಕೂಗಿದಾಗ ಸೆಕ್ಯೂರಿಟಿ ಓಡೋಡಿ ಬಂದು ನಿಲ್ಲುತ್ತಿದ್ದ ಹಾಗೆ, ಮುಖ ಏನೋ ನೋಡ್ತಿದ್ಯಾ, ಇವನನ್ನು ಆಚೆ ತಳ್ಳೋ ಎಂದು ಹೇಳುತ್ತಿದ್ದಂತೆ ಆ ಸೆಕ್ಯೂರಿಟಿ ರಾಜಾರಾಮ್ ಅವರ ಕತ್ತು ಹಿಡಿದು ಕಂಪನಿಯ ಗೇಟ್ ಆಚೆ ತಳ್ಳಿದನು. ರಾಜಾರಾಮ್ ಅವರನ್ನು ತಳ್ಳಿದ ರಭಸಕ್ಕೆ ಅಲ್ಲೇ ಬಿದ್ದಿದ್ದ ಕಲ್ಲಿಗೆ ಹಣೆತಾಗಿ ರಕ್ತ ಒಸರಿತು. ಕಣ್ಣಿಂದ ಕಂಬನಿ ಜಾರುತ್ತಿತ್ತು. ಹೇಗೋ ತಮ್ಮನ್ನು ತಾವೇ ಸಂಭಾಳಿಸಿಕೊಂಡು ತಕ್ಷಣ ಅಲ್ಲಿಂದ ಎದ್ದು ತಮ್ಮ ಲೀಗಲ್ ಅಡ್ವೈಸರ್ ಸತೀಶ್ನ ಭೇಟಿಯಾಗಲು ಹೋದರು. ಈ ಕಡೆ ಭರಣಿಗೆ ಇದ್ಯಾವುದರ ಅರಿವೇ ಇಲ್ಲದೆ ಕಾಲೇಜ್ ಮುಗಿಯುತ್ತಿದ್ದ ಹಾಗೆ ಶಾಪಿಂಗ್ ಮಾಡಲು ಮಾಲ್ಗೆ ಹೋದಳು. ಅಲ್ಲಿ ತನಗಿಷ್ಟವಾದ ಬಟ್ಟೆಯನ್ನು ನೋಡಿ ಆಯ್ಕೆ ಮಾಡಿ ಟ್ರಯಲ್ ನೋಡಿ ಬಿಲ್ ಮಾಡಿಸಲು ಬಿಲ್ ಕೌಂಟರ್ ಹತ್ತಿರ ಹೋಗಿ ತನ್ನ ತಂದೆ ಶಾಪಿಂಗ್ ಮಾಡಲು ಕೊಟ್ಟಿದ್ದ ಕಾರ್ಡ್ ಕೊಟ್ಟಳು. ಅಂಗಡಿಯವನು ಬಿಲ್ ಮಾಡಿ ಕ್ರೆಡಿಟ್ ಕಾರ್ಡ್ನಿಂದ ದುಡ್ಡು ಪೇ ಮಾಡಿಕೊಳ್ಳಲು ಹೋದಾಗ ಆ ಕಾರ್ಡ್ ಬ್ಲಾಕ್ ಮಾಡಲಾಗಿದೆ ಎಂದು ತೋರಿಸುತ್ತಿತ್ತು. ಮ್ಯಾಮ್, ಈ ಕಾರ್ಡ್ ಬ್ಲಾಕ್ ಆಗಿದೆ ಎಂದು ಅಂಗಡಿಯವನು ಹೇಳಿದಾಗ ಭರಣಿಗೆ ಶಾಕ್ ಆದರೂ ತಡೆದುಕೊಂಡು ಬೇರೆ ಒಂದು ಕಾರ್ಡ್ ಕೊಡಲು ಅದು ಕೂಡ ಬ್ಲಾಕ್ ಆಗಿತ್ತು. ಹೀಗೆ 2 ಕಾರ್ಡ್ ಕೊಟ್ಟಾಗಲೂ ಅವುಗಳು ಸಹ ಬ್ಲಾಕ್ ಆಗಿದ್ದವು. ಭರಣಿಗೆ ತುಂಬಾ ಶಾಕ್ ಆಗಿತ್ತು. ಜೊತೆಗೆ ಅಲ್ಲಿದ್ದವರ ಮುಂದೆ ಬಹಳವೇ ಅವಮಾನವಾಯಿತು. ಆ ಕಾರ್ಡ್ಗಳನ್ನು ಮರಳಿ ಪಡೆದು ತನ್ನ ತಂದೆಗೆ ಕರೆ ಮಾಡಿದರೆ ಅವರ ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು. ಎಕ್ಸ್ಕ್ಯೂಸ್ ಮೀ, ಅದು ನಾನು ಈ ಡ್ರೆಸ್ನ ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ ಎಂದು ಹೇಳಿ ಆಚೆ ಹೊರಡಲು ಅಂಗಡಿಯಲ್ಲಿದ್ದ ಸೇಲ್ಸ್ಮ್ಯಾನ್ಗಳು, ದುಡ್ಡಿಲ್ಲ ಅಂದರೆ ಬಟ್ಟೆ ತೊಗೊಳೋದಕ್ಕೆ ಯಾಕೆ ಬರಬೇಕು ಎಂದ ಒಬ್ಬ.
ಸುಮ್ಮನೆ ಶೋ ಆಫ್ ಮಾಡಲು ಬಂದಿರ್ತಾರಷ್ಟೇ ಎಂದು ನಕ್ಕ ಇನ್ನೊಬ್ಬ. ಬಟ್ಟೆ ತಗೊಳ್ಳೋ ಥರ ಮಾಡಿ ಟೈಮ್ ಪಾಸ್ ಮಾಡಿ ಹೋಗೋದಕ್ಕೆ ಬಂದಿರ್ತಾರೆ ಎಂದ ಮತ್ತೊಬ್ಬ. ಭರಣಿಗೆ ಇವರೆಲ್ಲರ ಮಾತು ಕೇಳಿ ತೀರಾ ಅವಮಾನವಾದಂತಾಗಿ ಕುಗ್ಗಿ ಹೋದಳು. ಕಣ್ಣಲ್ಲಿ ಕಂಬನಿ ತುಂಬಿ ಆಚೆ ಬರಲು ಹವಣಿಸುತ್ತಿದ್ದವು. ಕ್ಷಣ ಕೂಡ ಅಲ್ಲಿ ನಿಲ್ಲದೆ ತನ್ನ ಕಾರ್ ಏರಿ ಮನೆ ಕಡೆ ಹೊರಟಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 28ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಸಿಗೋಣ. ಧನ್ಯವಾದಗಳು.